आगे, गिल्लू पाठ में आगे। आगे क्या होता है, हम उसे गिल्लू कहकर बुलाने लगे। हम उसे गिल्लू कहकर बुलाने लगे। उसी गिलहरी को, गिलहरी के बच्चे को हम लोग क्या किया, गिल्लू कहकर बुलाने लगे। मैंने फूल रखने की मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया। लेखिका क्या करती है, गिलहरी का बच्चा थोड़ा बढ़ गया है, थोड़ा बड़ा हो गया है, तो उसे कुछ नाम देना चाहिए, इसलिए हम लोग उसे गिल्लू कहकर बुलाने लगे। घर में जो भी कर्मचारी थे या मैं स्वयं ही, लेखिका बोल रही है, मैं स्वयं ही एक नाम दिया उसे, ಗಿಲ್ಲು ಒಂದು ಗಿಲ್ಲು ಅಂತ ಹೆಸರನ್ನ ಕೊಟ್ರು। ಏನ್ ಮಾಡಿದ್ರು, ಗಿಲ್ಲುವಿಗೆ मैंने फूल रखने की एक हल्की डलिया, फूल रखने की हल्की डलिया, ಹೂವನ್ನು ಇಡುವಂತಹ ಹಲ್ಕ, ಹಲ್ಕ ವಜನ್ದಾರ್, ಹಲ್ಕ ತುಂಬಾ ಹಗುರವಾದಂತಹ, ಹಲ್ಕಿ ಹಗುರವಾಗಿರುವಂತಹ ಸ್ತ್ರೀಲಿಂಗದಲ್ಲಿ ಹಲ್ಕಿ ಡಲಿಯಾ। ಡಲಿಯಾ ಅಂತಂದ್ರೆ ಈ ನೀವು ಹೂವನ್ನ ಕೊಯ್ಲಿಕ್ಕೆ, ಬೆಳಗ್ಗೆ ದೇವರಿಗೆ ಹೂ ಕೊಯ್ಲಿಕ್ಕೆ ಒಂದು ಹೂವಿನ ಬುಟ್ಟಿಯನ್ನ ಹಿಡ್ಕೊಂಡು ಹೋಗ್ತೀರಿ ಸಾಮಾನ್ಯವಾಗಿ। ಮುಂಚೆ ಎಲ್ಲ ತುಂಬಾ ಚೆನ್ನಾಗಿರೋ ಬಿದಿರಿನಿಂದ ಹೆಣೆದಂತಹ ಬುಟ್ಟಿ ಇರ್ತಾ ಇತ್ತು, ಅದಕ್ಕೆ ಚೊಬ್ಬೆ ಅಂತ ಕೂಡ ಶಬ್ದವನ್ನ ಬಳಕೆ ಮಾಡ್ತಾ ಇದ್ದಾರೆ, ಯಲ್ಲಾಪುರ ಕಡೆ ಎಲ್ಲ ಆ ಶಬ್ದ ಬಳಕೆ ಇದೆ, ಚೊಬ್ಬೆ ಅಂತ। ಹೂವಿನ ಕೊಯ್ದು, ದೇವರಿಗೆ ಹೂ ಕೊಯ್ದು ಹಿಡ್ಕೊಂಡು ಹೋಗ್ಲಿಕ್ಕೆ ಬಳಸುವಂತಹ ಒಂದು ಇದು, ಅದಕ್ಕೆ ಹಿಡ್ಕೊಳ್ಳಿಕ್ಕೆ ಒಂದು ಏನು ಇದಿರುತ್ತೆ, ಹುಕ್ಕಿ ತರದಲ್ಲಿ ಇದಿರುತ್ತೆ, ಜೊತೆಗೆ ಮಧ್ಯದಲ್ಲಿ ಒಂದಷ್ಟು ಖಾಲಿ ಜಾಗ ಹೂವು ಹಾಕ್ಲಿಕ್ಕೆ, ಆ ತರದ್ದು। ಹಲ್ಕಿ ಡಲಿಯಾ ಮೇ मैंने हल्की डलिया में, फूल रखने की एक हल्की डलिया में रुई बिछाकर, रुई कॉटन ಬಟ್ಟೆಯನ್ನ, ಹತ್ತಿ ಬಟ್ಟೆಯನ್ನ ಬಿಚ್ಚಾಕರ್ ಹರಡಿ, ಉಸೆ ತಾರ್ ಸೆ, ತಾರ್, ತಾರ್ ಅಂತಂದ್ರೆ ತಂತಿ, ತಾರ್ ಸೆ ಕ್ಯಾ ಕಿಯಾ, ಕಿಟಕಿ ಪರ್ ಲಟಕಾ ದಿಯಾ, ಕಿಟಕಿಯ ಸಮೀಪದಲ್ಲಿ ಲಟಕಾನ, ನೇತ್ ಹಾಕೋದು, ತೂಗು ಹಾಕೋದು। ಒಂದು ಹೂವಿನ ಬುಟ್ಟಿಯನ್ನ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕಾಟನ್ ಅನ್ನ ಹಾಕಿದ್ಲು, ಆ ಕಾಟನ್ ನಲ್ಲಿ ಅದನ್ನ, ಅದಕ್ಕೆ ಇರುವಂತಹ ಏನು ಹಿಡಿಕೆ ಇದೆ ಅದಕ್ಕೆ ಒಂದು ತಂತಿಯನ್ನ ಸುತ್ತಿ, ಕಿಟಕಿಯ ಸಮೀಪ ಅಂದ್ರೆ ಅದು ಗಿಲ್ಲು ಹೊರಗಡೆನೂ ನೋಡ್ಲಿಕ್ಕೆ ಅವಕಾಶ ಆಗ್ಬೇಕು, ಹೊರ ಪ್ರಪಂಚವನ್ನು, ಒಳಗೂ ಕಾಣ್ಬೇಕು ಅನ್ನೋ ಅರ್ಥದಲ್ಲಿ ಕಿಟಕಿಯ ಹತ್ತಿರಕ್ಕೆ ತಗೊಂಡೋಗಿ ಅದನ್ನ ಲಟಕಾದಿಯಾ, ನೇತ್ ಹಾಕಿದ್ರು। 2 वर्ष वही ಗಿಲ್ಲು का घर रहा, 2 वर्ष लगभग 2 ವರ್ಷಗಳ ಕಾಲ ಅದೇ ಗಿಲ್ಲುವಿನ ಮನೆಯಾಗಿತ್ತು, घर रहा। वह क्या करता उसमें, वह स्वयं हिलाकर अपने घर में झूलता, स्वयं हिलाकर, कोई दूसरे का वहां पर सहायता नहीं चाहिए उसे, स्वयं खुद को ही अपना, अपने आप में ತನಗೆ ಏನ್ ಮಾಡ್ತಾ ಇತ್ತು, ಸ್ವಯಂ ಹಿಲಾನ, ಹಿಲಾನ ಅಲ್ಗಾಡ್ಸೋದು, ಹಿಲಾನ ಸ್ವಯಂ ಹಿಲಾಕರ್ ಅಪನೆ ಘರ್ ಮೇ ಝೂಲ್ತಾ। ಈ ಝೂಲ ಅಂತಂದ್ರೆ ಏನು, ನೇತಾಡುವಂಥದ್ದು, ಈ ನಮ್ಮ ಏನು ಏನ್ ಹೇಳ್ತಾರೆ, ಜೋಕಾಲಿ, ಇದು ಅದು ಸ್ವಲ್ಪ ನೇತಾಡುವಂತಹ ಜಾಗದಲ್ಲೇ ಇದೆ, ಹಾಗಾಗಿ ಆ ಮನೆಯಲ್ಲಿ ಕುತ್ಕೊಂಡು, ತನ್ನ ಮನೆಗೆ ಏನ್ ಮಾಡ್ಕೊಟ್ಟಿದ್ದಾರೆ ಅದ್ರಲ್ಲಿ ಕುತ್ಕೊಂಡು ಜೂಲ್ತಾ ಆ ಕಡೆ ಈ ಕಡೆಗೆ ತಾನೇ ತಾನೇ ದೂಕ್ಕೊಳ್ತಾ ಇತ್ತು, ಸ್ವಲ್ಪ ಇದಾಗುವ ಹಾಗೆ, ಅದಕ್ಕೆ ನಮ್ನಿ ಏನು ತೊಟ್ಟಿಲ ತರದಲ್ಲಿ ಅನುಭವ ಆಗ್ಬೇಕಪ್ಪ, ಆ ತರದಲ್ಲಿ झूलता और अपनी कांच के मनकों सी आंखों से कमरे के भीतर और खिड़की से बाहर न जाने क्या देखता समझता रहता था। देखो, अपनी कांच के, कांच के मनकों से आंखें, कांच के मनकों से आंखें ಅನ್ನೋದಕ್ಕೆ शायद शब्दार्थ में कुछ दिए हैं। कांच याना शीशा, ಕಾಂಚ್, ಶೀಶಾ ಅಂತಂದ್ರೆ ಗ್ಲಾಸ್, ಹರಳು, ಸರಿ। ಮನ್ಕೋಸಿ, ಮನ್ಕೋಸಿ ಅಂತಂದ್ರೆ ಏನು ಹರಳಿನ ರೀತಿಯಲ್ಲಿರುವಂತಹ ಅನ್ನೋದ ಅರ್ಥ, ಕಾಂಚ್ ಕಿ ಮನ್ಕೋಸಿ, ಮನ್ಕೆ ಅಂತಂದ್ರೆ ಮಣಿ,
ಹರಳು, ಮಣಿಯ ರೀತಿಯಂತಹ ಹರಳಿನ ಮಣಿಯ ರೀತಿಯ ಆಂಕೋಸೆ ಕಣ್ಣುಗಳಿಂದ, ಆಂಕೋಸೆ ಕಮ್ರೆಗೆ ಭೀತರ್ ರೂಮಿನ ಒಳಗಡೆ, ಅವ್ರ ಕಿಟಕಿಸೆ ಬಾಹರ್ ಕಿಟಕಿಯ ಹೊರಗಡೆ, न जाने क्या देखता समझता रहता था, न जाने मुझे पता नहीं है, मुझे ज्ञात नहीं है, मुझे ज्ञान नहीं है, वह क्या देखता या क्या समझता, कुछ करता रहता था अपने झूले में झूलते हुए. ತನ್ನ ಮನೆಯಲ್ಲಿ ಕುತ್ಕೊಂಡು ಒಳಗಡೆ ಹೊರಗಡೆ ನೋಡ್ತಾ ಏನ್ ಯೋಚನೆ ಮಾಡ್ತಿತ್ತೋ, ಏನ್ ಮಾಡ್ತಾ ಇತ್ತು ನಮ್ಗೇನು ಗೊತ್ತಿಲ್ಲ, ಏನೋ ಮಾಡ್ತಾ ಇತ್ತು. ಒಟ್ಟಾರೆ ಸಾಮಾನ್ಯ 2 ವರ್ಷ ಅದರಲ್ಲೇ ಕುತ್ಕೊಂಡು ಅಂತ ಹೇಳಿದ್ಲು. परंतु उसकी समझदारी और कार्यकलाप पर सबको आश्चर्य होता था. परंतु ಆದರೆ उसकी समझदारी ಬುದ್ಧಿಮತ್ತೆ ತಿಳುವಳಿಕೆ ಏನಿದೆ ಅದರ ತಿಳುವಳಿಕೆ ಮತ್ತು ಕಾರ್ಯಕಲಾಪ ಕೆಲಸ, ಅದು ದಿವಸದ ಆಕ್ಟಿವಿಟಿ ಏನಿದೆ ಅದರದ್ದು ಗಿಲ್ಲುವಿನದ್ದು. ಪರ್ ಸಬ್ಕೋ ಆಶ್ಚರ್ಯ ಹೋತಾ ಥಾ, ಅದ್ರ ಬಗ್ಗೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಏನು ಅಂದ್ರೆ ಅಷ್ಟು ಆಕ್ಟಿವ್ ಇತ್ತು, ಅದು ಮಾಡುವಂತಹ ಕೆಲಸವೂ ಕೂಡ ನಮ್ಗೆ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಕೆಲಸವೇ ಆಗಿತ್ತು. ಏನೇನ್ ಕೆಲಸ ಮಾಡ್ತಾ ಇತ್ತು ಮುಂದೆ ಹೇಳ್ತಾ ಇದ್ದಾಳೆ ನೋಡಿ. जब मैं लिखने बैठती, लेखिका है ना, कवयित्री है, तो जब वे लिखने बैठती थी, ಬರೀಲಿಕ್ಕೆ ಕೂತ್ಕೊಳ್ತಾ ಇದ್ಲು, तब ಆಗ अपनी ओर ತನ್ನ ಕಡೆಗೆ, अपनी ओर ಅಲ್ಲ, अपनी ओर ತನ್ನ ಕಡೆಗೆ ಧ್ಯಾನ ಆಕರ್ಷಿತ್ करने की, ಗಮನವನ್ನ ಸೆಳೆಯುವ ಕುರಿತಾಗಿ आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. ಈಗ ಸಾಮಾನ್ಯವಾಗಿ ಎಲ್ಲವೂ ಬಂತು, ಎಲ್ಲ ಪ್ರಾಣಿಗಳು ಸಾಮಾನ್ಯವಾಗಿ ನಾವು ಸಾಕಿದಂತಹ ಪ್ರಾಣಿಗಳು ಅವ್ರ ಜೊತೆನೆ ತಾವಿರ್ಬೇಕು ಅನ್ನೋದನ್ನ ಜಾಸ್ತಿ ಇಷ್ಟಪಡ್ತಾರೆ. ಸಾಕು ಪ್ರಾಣಿಗಳ ಸ್ವಭಾವ ಅದು. ಅವ್ರ ಜೊತೆಗೆ ಇದ್ದಷ್ಟು ಅವು ನಮ್ಮನೆ ಆಕ್ಟಿವ್ ಇರ್ತವೆ. ಇಲ್ಲಿ ಲೇಖಿಕ ಬರೀಲಿಕ್ಕೆ ಕೂತ್ಕೊಳ್ತಾ ಇದ್ದಲ್ಲ, ಅವಾಗ ಇಲ್ಲ ನನ್ನ ಜೊತೆ ಮಾತಾಡಬೇಕು, ಗಿಲ್ಲುವಿಗೆ ಅನಿಸ್ತಾ ಇದೆ, ತನ್ನ ಜೊತೆಗೆ ಜಾಸ್ತಿ ಅವಳು ಟೈಮ್ ಸ್ಪೆಂಡ್ ಮಾಡ್ಬೇಕು, ಬರೀಲಿಕ್ಕೆಲ್ಲ ಕೂತ್ಕೊಳ್ಳಿಕ್ಕಿಲ್ಲ ಅನ್ನುವಂತ ಅಭಿಪ್ರಾಯದಲ್ಲಿ ತನ್ನ ಕಡೆಗೆ ಲೇಖಿಕಳ ಧ್ಯಾನವನ್ನ, ಗಮನವನ್ನ ಆಕರ್ಷಿಸಿಕೊಳ್ಬೇಕು ಅಂತ ತೀವ್ರ ಇಚ್ಛಾ ಹೋತೀತಿ, ತುಂಬಾ ತೀವ್ರವಾದಂತಹ ಇಚ್ಛೆಯನ್ನ ಪ್ರಕಟಪಡಿಸ್ತಾ ಇತ್ತು ಗಿಲ್ಲು. ಉಸನೆ ಅದಕ್ಕಾಗಿ ಒಂದು ಒಳ್ಳೆ ಉಪಾಯವನ್ನ ಕೂಡ ಹುಡುಕೊಂಡಿತ್ತು ಗಿಲ್ಲು. ತನ್ನ ಕಡೆಗೆ ಲೇಖಿಕ ಯಾವಾಗೂ ತನ್ನ ಗಮನವನ್ನ ನೋಡ್ತಾ ಇರ್ಬೇಕಪ್ಪ. ಹಾಗಾಗಿ ಬರಿತಾ ಕೂತ್ಕೊಂಡಾಗ್ಲೂ ಕೂಡ ಏನೋ ಒಂದು ಗಮನ ಸೆಳಿಬೇಕು ಅನ್ನೋ ಒಂದೊಂದು ಒಳ್ಳೆ ಉಪಾಯವನ್ನ ಕಂಡುಹಿಡ್ಕೊಂಡಿತ್ತು. ಏನಾಗಿತ್ತ ಉಪಾಯ? ವಹ ಮೇರೆ पैर मेरे पैर तक आकर सर से पर्दे पर चढ़ जाता. गिल्लू क्या करता? मेरे पैर तक आता, मैं जब लिखने बैठती ನನ್ನ ಕಾಲಿನ ತನಕ ಓಡ್ ಬರ್ತಾ ಇತ್ತು. पैर तक आता, सर से ತುಂಬಾ ವೇಗವಾಗಿ, सर से ಬೇಗನೆ, पर्दे पर ತಾನು ಬರೀಲಿಕ್ಕೆ ಕುತ್ಕೊಳ್ಳುವಂತಹ ಜಾಗ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಅವಳು ಬರೀಲಿಕ್ಕೆ ಕುತ್ಕೊಳ್ಳೋ ಜಾಗ ಕಿಟಕಿಯ ಸಮೀಪದ ಭಾಗ ಆಗಿತ್ತು. ಕಿಟಕಿಯ ಮುಂದ್ಗಡೆ ಕಿಟಕಿ, ಅದಕ್ಕೆ ಪರದೆ ಹಾಕಿದೆ, ಕರ್ಟನ್ ಇದೆ, ಅದ್ರ ಮುಂದ್ಗಡೆ ಟೇಬಲ್ ಇದೆ, ನಾನು ಅಲ್ಲಿ ಕುತ್ಕೊಂಡು ಬರಿತಾ ಇದ್ದೆ. ಲೇಖಕ ಹೇಳ್ತಾ ಇದ್ದಾಳೆ, ಅವಳು ಏನ್ ಮಾಡ್ತಾ ಇತ್ತು, ಸೀದಾ ಓಡ್ ಬರ್ತಾ ಇತ್ತು. ಬಂದು ಗಿಲ್ಲು ಏನ್ ಮಾಡ್ತಾ ಇತ್ತು, ಕಾಲಿನವರೆಗೆ ಓಡ್ ಬರ್ತಾ ಇತ್ತು. ಬಂದು ಏನು ಕಿಟಕಿಗೆ ಏನು ಪರದೆ ಹಾಕೊಂಡಿದೆ ಅದನ್ನ पर्दे पर चढ़ जाता, हत बिड़ता इತ್ತು. उसी और फिर उसी तेजी से उतरता, ಸುಯಿನೆ ಓಡ್ ಬಂದು ಕಾಲಿನ ತನಕ ಬಂದು ಪರದೆಯನ್ನ ಹತ್ತಿ ಮತ್ತೆ ಅದೇ ಸ್ಪೀಡಲ್ಲೇ, ಯಾವ ಸ್ಪೀಡಲ್ಲಿ ಹತ್ತಿದೋ ಅದೇ ಸ್ಪೀಡಲ್ಲೇ ಮತ್ತೆ ವಾಪಸ್ ಕೆಳಗೆ ಬಂದ್ಬಿಡ್ತಾ ಇತ್ತು. ಇಷ್ಟೇನಾ? ಅದು ಎಲ್ಲಿಯ ತನಕ? ಉಸ್ಕಾ ಯಹ ದೌಡನೆ ಕಾ ಕ್ರಮ್ ತಬ್ ತಕ್ ಚಲ್ತಾ ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೇ ನಾ ಉಠತಿ. ಎಲ್ಲಿವರೆಗೆ ಅದು ಮಾಡೋದು? ಒಮ್ಮೆ ಬಂದು ಹತ್ತಿ ಇಳಿದು ಬಿಟ್ರು ಮುಗಿಲಿಲ್ಲ ಅವಳದ್ದು. ಗಿಲ್ಲುವಿನ ಕೆಲಸ ಅಲ್ಲಿ ಅಷ್ಟಕ್ಕೆ ಮುಗಿಸೋದಿಲ್ಲ. ಅದು ಏನ್ ಮಾಡತ್ತೆ, ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೇ ನಾ ಉಠತಿ, ಎದ್ದು ನಾನು ಬರೆಯೋದನ್ನ ಬಿಟ್ಟು ಹಾಕಿ ಹೋಗೋದನ್ನ ಎತ್ಕೊಂಡು ಬರ್ಬೇಕಪ್ಪ, ಅಲ್ಲಿಯ ತನಕ ಅದು ಹಾಗೆ ಬರೋದು, ಹತ್ತುವಂಥದ್ದು, ಮತ್ತದೇ ಸ್ಪೀಡಲ್ಲಿ ಇಳಿಯೋದು, ಮತ್ತೆ ಓಡೋದು, ಇದೇ ಕೆಲಸ ಮಾಡ್ತಾ ಇತ್ತು. ದೌಡ್ನೇಕ ಕ್ರಮ, ಓಡುವಂತಹ ಕ್ರಮ ಏನಿದೆ, ಎಲ್ಲಿಯ ತನಕ ಆಗ್ತಾ ಇತ್ತು ಅಂತಂದ್ರೆ, ಜಬ್ ಮೈ ಉಸೆ ಪಕಡ್ನೆ ಕೆ ಲಿಯೇ ನಾ ಉಠತಿ, ಎದ್ದೋಗಿ ಅದನ್ನ ಹಿಡ್ಕೊಳ್ಳೋ ತನಕ ಅದು ತನ್ನ ಈ ಕೆಲಸವನ್ನ ಬಿಡ್ತಾ ಇರ್ಲಿಲ್ಲ.
ಇದು ಒಂದು ಆಕ್ಟಿವಿಟಿ ಗಿಲ್ಲುವಿಂದು. ಲೇಖಿಕಾಳ ಗಮನವನ್ನ ತನ್ನ ಕಡೆಗೆ ಸೆಳ್ಕೊಳ್ಬೇಕು, ಯಾವಾಗೂ ಲೇಖಕಿ ನನ್ನ ಜೊತೆನೆ ಇರಬೇಕು ಅನ್ನೋ ಉದ್ದೇಶದಲ್ಲಿ. ಕಭಿ ಮೈ ಒಂದು ಪಾಯಿಂಟ್ ಆಯ್ತು. ಎರಡನೇ ಪಾಯಿಂಟ್, ಕಭಿ ಮೈ ಗಿಲ್ಲು ಕೋ ಪಕಡ್ ಕರ್, ಒಂದೊಂದಷ್ಟು ಬಾರಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಗಿಲ್ಲುವನ್ನ ಹಿಡಿದುಕೊಂಡು ಪಕಡ್ ಕರ್ ಏಕ್ ಲಂಬೆ ಲಿಫಾಫೆ ಮೇ, ಒಂದು ಉದ್ದದ ಲಕೋಟೆ ಒಂದು ಕವರ್, ಒಂದು ಉದ್ದದ ಕವರ್ ನಲ್ಲಿ, ಲಂಬೆ ಕವರ್, ನಿಮ್ ಪೋಸ್ಟ್ ಕವರ್ ಎಲ್ಲ ಕವರ್ ಇರುತ್ತಲ್ಲ ಅಥವಾ ಉದ್ದ ಸೈಜ್, ಪೋರ್ಟ್ರೇಟ್ ಸೈಜ್ ಅಲ್ಲಿ, ಹಿಂಗೆ ಲ್ಯಾಂಡ್ಸ್ಕೇಪ್ ಅಲ್ಲ ಪೋರ್ಟ್ರೇಟ್ ಅಲ್ಲಿ ಉದ್ದ ಸೈಜಿನ ಕವರ್ ನಲ್ಲಿ ಲಂಬೆ ಲಿಫಾಫೆ ಮೇ ಇಸ್ ಪ್ರಕಾರ ರಖ ದೇತಿ, ಈ ರೀತಿಯಾಗಿ ಇಡ್ತಾ ಇತ್ತು ಲೇಖಕಿ. ಯಾವ ರೀತಿಯಾಗಿ? ಕಿ, ಸಣ್ಣ ಕೀ ಇದೆ ನೋಡಿ ಅಲ್ಲಿ, ಇಸ್ ಪ್ರಕಾರ ಸಂಬಂಧವಾಚಕ ಕಿ, ಉಸ್ಕೆ ಅಗಲೆ ದೋ ಪಂಜೆ, ಗಿಲ್ಲುವಿನ ಮುಂದ್ಗಡೆ ಇರುವಂತಹ ಎರಡು ಪಂಜ, ಏನು ಕಾಲಿನ ಮುಂದ್ಗಡೆ ಕಾಲಿನ ಎರಡು ಏನು ಪಂಜ ಇದೆ ಅದು ಪಂಜೆ, ಅವ್ರ ಸಿರ್ಕೆ ಅತಿರಿಕ್ತ, ತಲೆಯನ್ನ ಹೊರತುಪಡಿಸಿ, ಅತಿರಿಕ್ತ ಶಬ್ದದ ಅರ್ಥ ಹೊರತುಪಡಿಸಿ, ತಲೆಯನ್ನ ಎರಡು ಕೈಗಳನ್ನ ಹೊರತುಪಡಿಸಿ, ಅತಿರಿಕ್ತ ಸಾರಾ ಲಘುಗಾತ್, ಸಾರಾ ಲಘುಗಾತ್, ಉಳಿದ ಎಲ್ಲ ಲಘು ಸಣ್ಣದಾದಂತಹ, ಗಾತ ಅಂತಂದ್ರೆ ದೇಹ, ಹೊಸ ಶಬ್ದ ನೋಡಿ, ಗಾತ ಅಂತಂದ್ರೆ ದೇಹ ಅಂತ, ಲಘು ಚಿಕ್ಕ, ಗಾತ ದೇಹ, ಲಿಫಾಫೆ ಕೆ ಭೀತರ್ ಬಂದ್ ರಹತಾ, ಆ ಒಂದು ಲಕೋಟೆಯ ಒಳಗಡೆ ಭೀತರ್ ಬಂದ್ ರಹತಾ ಮುಚ್ಚಿರ್ತಾ ಇತ್ತು. ಆ ಲಕೋಟೆಯಲ್ಲಿ ಹೇಗೆ ನಿಲ್ಲಿಸ್ತಾ ಇತ್ತು ಅಂತಂದ್ರೆ ಲೇಖಕಿ, ಇದು ಲಕೋಟೆ ಅಂತ ಇಟ್ಕೊಂಡ್ರೆ ಅದರ ಎರಡು ಕೈಗಳು ಹೊರಗಡೆ ಇದೆ, ಮೇಲ್ಗಡೆ ಒಂದು ತಲೆ ಇದೆ, ಇಷ್ಟು ಬಿಟ್ಟು ಕೈ ಮತ್ಯಾವ ಪಾರ್ಟು ಕಾಣಿಸೋದಿಲ್ಲ, ಇಷ್ಟು ಬಿಟ್ಟು ಗಿಲ್ಲುವಿನ ಕಾಲು ದೇಹದ ಭಾಗ ಯಾವುದು ಕಾಣಿಸೋದಿಲ್ಲ. ಆ ರೀತಿಯಾಗಿ ಅದನ್ನ ಇಟ್ಟು ಬಿಡ್ತಾ ಇತ್ತು. ಇಟ್ಟು ಎಲ್ಲಿ ಇಡ್ತಾ ಇತ್ತು? ಉಸೆ ರಕದೇತಿ ಬಂದ್ ರಕ್ತಾತ, ಅಂದ್ರೆ ಗೋಡೆಗೆ ತಾಗಿಸಿ ಟೇಬಲ್ ಮೇಲೆ ಅದನ್ನ ಆ ರೀತಿಯಾಗಿ ಇಟ್ಟು ಬಿಡ್ತಿತ್ತಂತೆ ಲೇಖಕಿ. ಇಸ್ ಅದ್ಭುತ ಸ್ಥಿತಿ ಮೇ, ಈ ಒಂದು ಅದ್ಭುತವಾದಂತಹ, ಅದ್ಭುತವೇ ಅಲ್ವಾ, ಹಾಗೆ ನಿಲ್ಲಿಸಿ ಹಾಗೆ ಬಿಟ್ರೆ ಹಾಗೆ ಇರುವಂತದ್ದು ಅದ್ಭುತ ಸ್ಥಿತಿ ಮೇ ಕಭಿ ಕಭಿ घंटों मेज पर दीवार के सहारे खड़ा रहकर, ತಾಸುಗಟ್ಲೆ, ಎಷ್ಟೋ ಸಲ ಅಂತೂ ತಾಸುಗಟ್ಲೆ ಅದು ಹಾಗೆ ಇರ್ತಾ ಇತ್ತು, ಗಂಟೋ ತಾಸುಗಟ್ಟಲೆ, ಸರಿ. ಮೇಜ್ ಅವ್ರ ದೀವಾರ್ ಕೆ ಸಹಾರೆ, ಮೇಜಿನ ಮೇಲೆ ಇಡ್ತಾ ಇದ್ಲು, ದೀವಾರ್ ಹಿಂದ್ಗಡೆ ಗೋಡೆಯ ಚಾಚಿ ಇಡ್ತಾ ಇದ್ಲು. ಹಾಗಾಗಿ ತಾಸುಗಟ್ಲೆ ಅದು ಅದೇ ಸ್ಥಿತಿಯಲ್ಲೇ ಇರ್ತಾ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ರಹಕರ್ ವಹ ಅಪನಿ, ಅದೇನ್ ಮಾಡ್ತಾ ಇತ್ತು? ಅಪನಿ ಚಮಕೀಲಿ ಆಂಕೋಸೆ, ತನ್ನ ಹೊಳೆಯುವಂತಹ ಕಣ್ಣುಗಳಿಂದ ಮೇರಾ ಕಾರ್ಯಕಲಾಪ್ ದೇಖ್ತಾ ರಹತಾ, ನಾನೇನ್ ಕೆಲಸ ಮಾಡ್ತಾ ಇದ್ದೇನೋ ಅದನ್ನ ನೋಡ್ತಾ ಇರ್ತಾ ಇತ್ತು, ಹಾಗೆ ತಾಸುಗಟ್ಲೆ ಕೂತ್ಕೊಂಡು. ಹಾಗಾಗಿ ನೋಡಿ, ಅದನ್ನ ಎಷ್ಟು ಅದ್ಭುತನೇ ಇದೆ ನಿಜವಾಗಿಯೂ. ಯಾಕೆಂದ್ರೆ ಆ ಮೂಕ ಪ್ರಾಣಿಗಳೆಲ್ಲ ಅದೇ ರೀತಿಯಾಗಿ ನಿಂತ್ಕೊಂಡು ಒಂದು ತಾಸುಗಟ್ಲೆ ಎಲ್ಲ ಒಂದ್ ಕಡೆ ನಿಲ್ಲಿಸೋದು ಕಷ್ಟ, ಆ ರೀತಿಯಾಗಿ ಒಂದೇ ಸ್ಥಿತಿಯಲ್ಲಿ ಇರೋದಿಲ್ಲ. ಅವು ಯಾವಾಗ್ಲೂ ಚಂಚಲ, ಓಡೋಗ್ಬಿಡ್ತವೆ, ಅಲ್ಲಿಂದ ಏನಾದ್ರು ಮಾಡ್ತವೆ, ಒಂದೇ ಕಡೆ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಹಜ ಅದು. ಅಷ್ಟು ಮಾಡಿದ ಮೇಲೆ ನೋಡಿ ಮತ್ತು ತುಂಬಾ ಮಜಾ ಇದೆ. ಭೂಕ್ ಲಗ್ನೆ ಪರ್, ಒಂದು ವೇಳೆ ಗಿಲ್ಲುವಿಗೆ ಹಸಿವಾಯ್ತು ಅಂತ ಇಟ್ಕೊಳ್ಳಿ, ಭೂಕ್ ಲಗ್ನೆ ಪರ್ ಅಲ್ಲ, ಸಾರಿ, ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ ಕರ್ಕೆ, ಚಿಕ್ ಅಂತ ಸಾಮಾನ್ಯ ಅಳಿಲಿನ ಕೂಗಿನ ಧ್ವನಿ ಹೇಗೆ ಕೇಳಿಸುತ್ತೆ, ಚಿಕ್ ಚಿಕ್ ಅಂತ, ಅವು ಅಷ್ಟೇ ಸಣ್ಣ ಕೂಗ್ತವೆ, ಚಿಕ್ ಚಿಕ್ ಅಂತ. ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ ಕರ್ಕೆ ಮಾನೋ ವಹ ಮುಜೆ ಸೂಚನಾ ದೇತಾ, ನನಗದನ್ನ ಹೇಳ್ತಾ ಇತ್ತು, ನನಗೆ ಹಸುವಾಗಿದೆ ಅಂತ ಚಿಕ್ ಅಂತ ಕೂಗ್ತಾ ಇತ್ತು. ಮಾನೋ ಮುಜೆ ಸೂಚನಾ ದೇತಾ, ನನಗೆ ತಿಳಿಸ್ತಾ ಇತ್ತು. ಅವ್ರ ಕಾಜು ಯಾ ಬಿಸ್ಕುಟ್ ಮಿಲ್ ಜಾನೆ ಪರ್, ಒಂದು ವೇಳೆ ಕಾಜು, ನಮ್ಮ ಗೇರು ಹುಂಗು, ಕಾಜು ಯಾ ಬಿಸ್ಕುಟ್ ಅಥವಾ ಬಿಸ್ಕೆಟ್ ಏನಿದೆ ಅದು ಕೊಟ್ಬಿಟ್ರೆ, ಮಿಲ್ ಜಾನೆ ಪರ್ उसी स्थिति में, जिस स्थिति में लिफाफे में जिसे रखी थी, उसी स्थिति में अगले दो पंजों में काजू या बिस्किट मिल जाने पर उसे पकड़कर उसी स्थिति में लिफाफे से बाहर वाले पंजों से, कई ಏನು ಹೊರಗಿತ್ತು ಪಂಜ, ಅದರಲ್ಲಿ पंजों से पकड़कर उसे
ಕುತರ್ತಾ ರಹತಾ, ಅದನ್ನ ಕೆರೀತಾ ಇತ್ತು. ಕುತರ್ನ ಕುತರ್ನ ಅಂತಂದ್ರೆ ಕೆರೆತ. ಸಾಮಾನ್ಯವಾಗಿ ಈ ಮೊಲದ ಜಾತಿ ಆ ತರದ ಪ್ರಾಣಿಗಳು, ಇಲಿ, ಮೊಲ ಎಲ್ಲ ಇದೆಯಲ್ವಾ, ಅದಕ್ಕೆ ಮುಂದ್ಗಡೆ ಎರಡು ಹಲ್ಲುಗಳೇ ತುಂಬಾ ಪ್ರಧಾನವಾದಂತಹ ಜಗಿಲಿಕ್ಕೆ ಸಾಧನ. ಹಾಗಾಗಿ ಆ ಹಲ್ಲು ತುಂಬಾ ಸ್ಟ್ರಾಂಗ್ ಇರುತ್ತೆ. ಆ ಹಲ್ಲಲ್ಲೇ ಅವು ಕೆರೀತವೆ. ಇಲಿಗಳು ನೋಡಿ ಎಲ್ಲವನ್ನು ಮರದ ಇದನ್ನ ಸಮೇತ, ಪೆಟ್ಟಿಗೆ ಸಮೇತ ಕೆರೆದು ಬಿಡ್ತವೆ. ಕೈಯಲ್ಲೆಲ್ಲ ಕೆರೆಯೋದು, ಬಾಯಿ ಹಲ್ಲಿನಲ್ಲಿ ಅಷ್ಟು ಗಟ್ಟಿ ಇರುತ್ತೆ ಹಲ್ಲು ಅವರದ್ದು. ಅಳಿಲು ಹಾಗೆ ಎಲ್ಲ ತಿನ್ಲಿಕ್ಕೆ ಇದಕ್ಕೆ ಎಲ್ಲ. ಮೊಲದ ಹಲ್ಲುಗಳು ಹಾಗೆ, ಮುಂದ್ಗಡೆ ಹಲ್ಲುಗಳು ಕೆರೆದು 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 ತಿಂತವೆ. ಹಾಗಾಗಿ ಆ ರೀತಿಯಾಗಿ ಅದನ್ನ ಕೆರೆದು ಕೆರೆದು ತಿಂತಾ ಇತ್ತು. ಕುತರ್ತಾ ರಹತ, ಕುತರ್ನ ಕೆರೆದು ಕುರುಮ್ ಕುರುಮ್ ಅಂತ ಕೆರೆದು 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 ತಿನ್ನುವಂಥದ್ದು. ಇದು ಒಂದು ಅದರ ಆಕ್ಟಿವಿಟಿ, ಗಿಲ್ಲುವಿನ ಆಕ್ಟಿವಿಟಿ. ಏನು, ನಾನೇನಾದ್ರೂ ಬರೀಲಿಕ್ಕೆ ಕೂತ್ಕೊಂಡಲ್ಲಿ ನನ್ನ ಕಡೆಗೆ ಅದು ಬರೀಲಿಕ್ಕೆ ಕೂತ್ಕೊ ಅಥವಾ ನನ್ನ ಕಡೆಗೆ ಅದರ ಗಮನವನ್ನ ಸೆಳಿಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇತ್ತು ಅಂದ್ರೆ, ನಾನು ಬರೆಯುವಲ್ಲಿ ಸ್ಪೀಡ್ ಆಗಿ ಓಡ್ ಬಂದು ನನ್ನ ಕಾಲಿನ ತನಕ ಹಿಂದ್ಗಡೆ ಪರದೆಗೆ ಅದೇನ್ ಮಾಡ್ತಾ ಇತ್ತು, ತುಂಬಾ ವೇಗವಾಗಿ ಹತ್ತಿ ಅದೇ ಸ್ಪೀಡ್ ಅಲ್ಲಿ ಮತ್ತೆ ಕೆಳಗೆ ಇಳಿದು ಬಂದು ಓಡ್ ಹೋಗ್ತಾ ಇತ್ತು. ಈ ರೀತಿಯಾದಂತಹ ಓಡುವಂತಹ ಕ್ರಮವನ್ನ ಅದು ಎಲ್ಲಿವರೆಗೆ ಮಾಡ್ತಾ ಇತ್ತು ಅಂತಂದ್ರೆ, ನಾನು ಎದ್ದು ಹೋಗಿ ಅದನ್ನು ಹಿಡ್ಕೊಳ್ಳೋ ತನಕನೂ ಬಿಡ್ತಾ ಇರಲಿಲ್ಲ. ಒಂದನೇ ಕ್ರಮ. ಎರಡನೇ ಕ್ರಮ ಏನು, ಎರಡನೇ ಅದರ ಆಕ್ಟಿವಿಟಿ ಏನು, ಕೆಲವೊಂದ್ಸಲ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, लिफाफे के अंदर उसे रख देती, इस तरह रख देती कि उसके अगले दो पंजे और सिर के अतिरिक्त सभी लघु गात जो है वो लिफाफे के अंदर बंद रहता. ಲಿಫಾಫೆ ಒಳಗಡೆ ಮುಚ್ಕೊಂಡಿರ್ತಾ ಇತ್ತು. ಆ ಸ್ಥಿತಿಯಲ್ಲಿ ಅದು ತಾಸುಗಟ್ಲೆ ಇರ್ತಾ ಇತ್ತು. ಜೊತೆಗೆ ನಾನೇನಾದ್ರೂ ತಿನ್ಲಿಕ್ಕೆ ಅದಕ್ಕೆ ಹಸುವಾದಾಗ ಅದು ಚಿಕ್ಕ ಚಿಕ್ಕ ಅಂತ ನನ್ನ ಕರೆದ್ರೆ ನಾನು ಅದಕ್ಕೆ ಬಿಸ್ಕಟ್ ಅಥವಾ ಕಾಜುವನ್ನ ಕೊಡ್ತಾ ಇದ್ದೆ. ಆ ಕಾಜುವನ್ನ ಮುಂದ್ಗಡೆ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಕುತರ್ತಾ ರಹತಾ, ಅವ್ರ ಚಂಚಲ್ ಚಮಕೀಲಿ ಆಂಖೋ ಸೆ ಮುಜೆ ದೇಖ್ತಾ ರಹತಾ, ನನ್ನನ್ನ ನೋಡ್ತಾ ಇತ್ತು. ಇದು ಅದರ ಎರಡನೇ ಒಂದು ಕಾರ್ಯಕಲಾಪ, ಕೆಲಸ. ಏನ್ ಹೇಳ್ತಾ ಇದ್ದಾನೆ, ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯಾ. ಏನು ಇಲ್ಲಿ ಅರ್ಥ, ವಸಂತ ಕಾಲ ಅನ್ನುವಂಥದ್ದು ಏನಿದೆ, ಸಾಮಾನ್ಯವಾಗಿ ಒಂದು ಸಮೃದ್ಧಿಯ ಕಾಲ. ಸಾಮಾನ್ಯವಾಗಿ ಎಲ್ಲ ಕಡೆಗೆ ಹೂವು ಬಿಡುವಂತಹ ಸಂದರ್ಭ. ಎಲ್ಲ ಜೀವಿಗಳಿಗೂ ಸಾಮಾನ್ಯ. ಈಗ ಮರಿಗಳನ್ನ ಹಾಕುವಂತಹ ಜೀವಿ ಏನಿದೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಇಂಥ ಕಾಲದಲ್ಲೇ ಅನ್ನುವಂಥದ್ದಿಲ್ಲ. ಮಕ್ಕಳ ಪ್ರಜಾಸನ ಉತ್ಪಾದನೆ ಆಗುವಂಥದ್ದು ವರ್ಷದ ಎಲ್ಲಾ ದಿವಸದಲ್ಲೂ ಆಗತ್ತೆ ಮನುಷ್ಯ ಜೀವಿಯಲ್ಲಿ. ಆದ್ರೆ ಬಹಳಷ್ಟು ಜೀವಿಗಳು ಹೇಗಿದೆ, ಈಗ ನಾಯಿ ಎಲ್ಲ ಸಾಮಾನ್ಯವಾಗಿ ಮರಿ ಹಾಕ್ಲಿಕ್ಕೆ ವರ್ಷದಲ್ಲಿ ಎರಡು ಸೀಸನ್, ಅದೇ ಸೀಸನ್ ನಲ್ಲೇ ಅವು ಮರಿ ಹಾಕ್ತವೆ. ಸಾಮಾನ್ಯ ಎಲ್ಲಾ ಟೈಮಲ್ಲೆಲ್ಲ ನಾಯಿ ಮರಿ ಸಿಗೋದಿಲ್ಲ. ಒಂದಷ್ಟು ಹಕ್ಕಿ ಪ್ರಭೇದದಲ್ಲೂ ವರ್ಷದಲ್ಲಿ ಒಮ್ಮೆ ಮರಿ ಹಾಕ್ತವೆ. ಅದು ಯಾವುದೋ ಒಂದೇ ಸೀಸನ್ ನಲ್ಲಿ ಮರಿ ಹಾಕ್ತವೆ, ಅವಕ್ಕೊಂದು ಸೀಸನ್ ಅನ್ನೋದಿರುತ್ತೆ. ಹಾಗೆ ಗಿಲ್ಲು ಈ ಅಳಿಲಿನ ಜಾತಿಗೂ ಒಂದು ಸೀಸನ್ ಅನ್ನೋದಿದೆ. ಆ ಸೀಸನ್ ನಲ್ಲಿ ಅದು ಸಾಮಾನ್ಯವಾಗಿ ವಂಶಾಭಿವೃದ್ಧಿಯನ್ನ ಮಾಡ್ಕೊಳ್ತವೆ. ಈ ಪ್ರಥಮ ವಸಂತ ಆಯಾ, ವಸಂತ ಅನ್ನೋ ಶಬ್ದಕ್ಕೆ ವರ್ಷ ಅನ್ನೋ ಅರ್ಥವೂ ಇದೆ. ಒಂದು ವರ್ಷ, ಏಕ್ ವಸಂತ ನಿಕಲ್ ಗಯಾ, ಒಂದು ವರ್ಷ ಕಳೆದು ಹೋಯ್ತು ಅಂತ ಕೂಡ ಹೇಳ್ತಾರೆ. ವಸಂತ ಅನ್ನೋದು ವರ್ಷ ಅಂತ. ಪ್ರಥಮ ವಸಂತ, ಮೊದಲನೇ ವರ್ಷ ತುಂಬಿತು ಗಿಲ್ಲುವಿಗೆ. ಅಂದ್ರೆ ಅದು ಗಿಲ್ಲು ಅಳಿಲಿನ ಬದುಕಿನ ಅವಧಿ ಏನಿದೆ, ಜೀವಿತಾವಧಿ ಏನಿದೆ, ತುಂಬಾ ಕಡಿಮೆ. 2.25 ವರ್ಷ, 2.5 ವರ್ಷ ಮ್ಯಾಕ್ಸಿಮಮ್. ಇನ್ನೂ ಜಾಸ್ತಿ ಬದುಕೋದಿಲ್ಲ, ಬೇಗನೆ ಸತ್ತು ಹೋಗ್ತವೆ. ಹಾಗಾಗಿ ಅವು ಸಾಮಾನ್ಯ 1 ವರ್ಷಕ್ಕೆ ಪ್ರೌಢಾವಸ್ಥೆಯನ್ನು ತಲುಪಿಬಿಡ್ತವೆ. 1 ವರ್ಷಕ್ಕೆ ಅವ್ರ ಜೀವನದ ಅರ್ಧ ಕಳೆದೋಯ್ತು. ಅವಷ್ಟಕ್ಕೆ ಮೆಚೂರ್ ಆಗ್ಬಿಡ್ತಾರೆ, ಅಡಲ್ಟ್ಸ್ ಆಗ್ಬಿಡ್ತವೆ ಅವು. ಹಾಗಾಗಿ ಏನಾಯ್ತು, ಬಾಹರ್ ಕಿ ಗಿಲಹರಿಯ, ಹೊರಗಡೆ, ಮನೆಯಿಂದ ಹೊರಗಡೆ ಮರ ಗಿಡ ಎಲ್ಲದೂ ಇದೆ ತನ್ನ ಮನೆ ಹೊರಗಡೆ. ಬಾಹರ್ ಕಿ ಗಿಲಹರಿಯ, ಉಳಿದ ಅಳಿಲುಗಳು ಏನಿದ್ದಾವೆ ಹೊರಗಡೆ ಇದ್ದವು, ಕಿಟಕಿಗೆ ಜಾಲಿಕೆ ಪಾಸ್, ಇದನ್ನ ಕಿಟಕಿಯ ಪಕ್ಕದಲ್ಲಿ ಇದರ ಜೂಲ ಇದೆ, ಇದರ ಮನೆ ಇದೆ. ಕಿಟಕಿಗೆ ಜಾಲಿ, ಅಲ್ಲಿ ಪಕ್ಕದಲ್ಲಿ ಒಂದು ಕಿಟಕಿಗೆ ಜಾಳಿಗೆಯನ್ನು ಹೊಡಿತಾರಲ್ವಾ, ಸಾಮಾನ್ಯವಾಗಿ ಮೆಶ್ ಅಂತ ಕರೆಯೋದು. खिड़की के जाली के पास आकर, बाहर के गिलहरियां खिड़की के जाली के पास आकर चिक चिक करके न जाने क्या कहने लगी. ಏನೋ ಬಂದು ಅಲ್ಲಿ ಉಳಿದಂತಹ ಅಳಿಲುಗಳು ಬಂದು ಚಿಕ್ 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 ಅಂತ ಕರೀಲಿಕ್ಕೆ ಶುರು ಮಾಡಿದ್ರಂತೆ. ಏನೋ ಬಂದು ಸೂಚನೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಲೇಖಕಿಗೆ ಗೊತ್ತಾಗ್ಬೇಕಲ್ಲ, ಗೊತ್ತಿಲ್ಲ ಏನಂತ, ಅವರ ಭಾಷೆ ಏನು,
ಅವು ಬೇರೆಯವು ಬಂದು ಕರಿತಾ ಇದ್ದವೋ, ನಾವು ಏನ್ ಮಾಡ್ಬೇಕು ಅಂತ ಲೇಖಕಿ ಗೊತ್ತಾಗ್ಲಿಲ್ಲ. ಹೊರಗಡೆಯಿಂದ ಬಂದು ಬಂದು ಅಳಿಲುಗಳು ಅಲ್ಲಿ ಬಂದು ನಿಂತುಕೊಳ್ತಾ ಇದ್ದಾವೆ. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त कर देना आवश्यक है. ಗಿಲ್ಲು ಏನ್ ಮಾಡ್ತು, ಅಲ್ಲಿ ತಾನು ಅದು ಬಂದು ಬೇರೆ ಅಳಿಲುಗಳು ಬಂದು ನಿಂತ್ಕೊಂಡು ಕರೆಯುವಾಗ ಏನ್ ಮಾಡ್ತು, ತಾನೇ ಅಪನೇಪನ್ಸೆ, ಅಪನಾಪನ್ ತನ್ನಿಂದ ತಾನಾಗಿ ಮಾಡುವಂತ ಕೆಲಸ, ಅಪನಾಪನ್ ತನ್ನ ಸ್ವಯಂ ಬುದ್ಧಿಯಿಂದ ಆಗುವಂತಹ ಕೆಲಸ. ಜಾಲಿಗೆ ಪಾಸ್ ಬೈಟ್ಕರ್, ಆ ಕಿಟಕಿಯ ಮೆಶ್ಶಿನ ಪಕ್ಕದಲ್ಲಿ ತನ್ನ ಸ್ವಂತಿಕೆಯಲ್ಲಿ ಹೋಗಿ ಕುಳಿತುಕೊಂಡು ಬಾಹರ್ ಜಾಂಕತೆ, ಹೊರಗಡೆ ಜಾಂಕನ ಇಣುಕಿ ನೋಡೋದು, ಹೊರಗಡೆ ಏನಾಗ್ತಾ ಇದೆ, ಯಾರೋ ಕರಿತಾ ಇದ್ದಾರಲ್ಲ, ಮತ್ತೊಂದಷ್ಟು ಅಳಿಲುಗಳು ಬಂದಿದೆ, ಅದನ್ನ ಜಾಂಕಕರ್ ದೇಖನ, ಬಾಹರ್ ಜಾಂಕ್ತೆ ದೇಖಕರ್ ನೋಡಿ, ಮುಜೆ ಲಗಾಕಿ ನನಗೆ ಅನಿಸ್ತು, ಏನಂತ ಅನಿಸ್ತು, ಉಸೆ ಮುಕ್ತ ಕರ್ನ ಅವಶ್ಯಕ, ಅದನ್ನ ಬಿಡುವಂಥದ್ದು ತುಂಬಾ ಯೋಗ್ಯವಾದಂಥದ್ದು, ಮುಕ್ತ ಬಿಡುಗಡೆಗೊಳಿಸುವಂಥದ್ದು, ಬಂಧನ ಮುಕ್ತವಾಗಿ ಅಂದ್ರೆ ಮನೆಯಿಂದ ಹೊರಗಡೆ ಕಳಿಸುವಂಥದ್ದು. ಮನೆಯಲ್ಲಿ ಅದನ್ನು ಕಟ್ಟಾಕಿಡ್ಲಿಲ್ಲ, ಮನೆಯಲ್ಲಿ ಅದು ಓಡಾಡ್ಕೊಂಡೇ ಇತ್ತು, ಆದ್ರೆ ಮನೆಯಿಂದ ಹೊರಗಡೆ ಕಳಿಸುವಂಥದ್ದು ಈಗ ನಿಜವಾಗಿಯೂ ಅವಶ್ಯಕವಾಗಿದೆ ಅಂತ ಲೇಖಕಿಗೆ ಅನಿಸ್ಲಿಕ್ಕೆ ಪ್ರಾರಂಭವಾಯಿತು, ಅವಶ್ಯಕತೆ. ಹಾಗಾಗಿ ಏನ್ ಮಾಡ್ತಾಳೆ ಲೇಖಕಿ, ಮೈನೆ ಕೀಲೆ ನಿಕಾಲ್ಕರ್, ಕೀಲಾ ಅಂತಂದ್ರೆ ಬೋಲ್ಟ್, ಈ ಕಿಟಕಿಗೆ ಬೋಲ್ಟ್ ಇತ್ತಲ್ವಾ, ಕೀಲಾ, ಆ ಕೀಲಾ ನಿಕಾಲ್ಕರ್ ಬೋಲ್ಟ್ ಅನ್ನ ತೆಗೆದು ಜಾಲಿ ಕಾ ಏಕ್ ಕೋನಾ ಖೋಲ್ ದಿಯಾ, ಆ ಮೆಶ್ಶಿನ ಒಂದು ಸಣ್ಣ ಪಾರ್ಟ್ ಅನ್ನ ಓಪನ್ ಮಾಡಿದ್ಲು. ಜಾಲಿ ಕಾ ಏಕ್ ಕೋನಾ ಖೋಲ್ ದಿಯಾ, ತೆಗೆದೆ. और उस मार्ग से गिल्लू ने बाहर जाने पर सचमुच की मुक्ति का सांस ली. ಆ ಮಾರ್ಗದಲ್ಲಿ ಜಾಲಿಯನ್ನು ಓಪನ್ ಮಾಡ್ಕೊಟ್ಲಲ್ಲ, ಆ ಮಾರ್ಗದಲ್ಲಿ ಗಿಲ್ಲು ಹೊರಗೋಯ್ತು. ಗಿಲ್ಲು ಬಾಹರ್ ಜಾನೆ ಪರ್, ಹೊರಗಡೆ ಹೋಗುವುದರ ಜೊತೆಗೆ ಏನಾಯ್ತು ಅದಕ್ಕೆ ಗಿಲ್ಲುವಿಗೆ, ಸಚ್ಚುಮುಚ್ಚು ನಿಜವಾಗಿಯೂ ಒಂದು ರೀತಿಯಾದಂತಹ ಬಂಧನ ಮುಕ್ತದ ಒಂದು ನಿಟ್ಟುಸಿರು, ಮುಕ್ತಿಕ ಸಾಸಲೇನ, ಗಟ್ಟಿ ಉಸಿರು ಬಿಡೋದಪ್ಪ, ಅಬ್ಬಾ ಹೌದು ಹೌದು, ಮುಕ್ತಿ ಕಿ ಸಾಸಲಿ. इतनी छोटे जीव को घर में पले कुत्ते बिल्लियों से बचाना भी एक समस्या ही थी. ಅದೊಂದು ಸಣ್ಣದು ಗಿಲಹರಿ ಅನ್ನೋದು ತುಂಬಾ ಚಿಕ್ಕ ಪ್ರಾಣಿ. ನಮ್ಮ ಮನೆಯಲ್ಲಿ ಸಾಕಿರುವಂತಹ ಈ ಒಂದು ಸಣ್ಣ ಜೀವಿಯನ್ನ, ಮನೆಯಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇದೆ, ಕುತ್ತ ಬಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಕುತ್ತೆ ಬಿಲ್ಲಿಯೋಸೆ ಬಹುವಚನದಲ್ಲಿ ಬಳಸ್ತಾ ಇದ್ದಾರೆ, ಅಂದ್ರೆ ಅವಳು ತುಂಬಾ ಪ್ರಾಣಿ ಪ್ರಿಯೆ ಲೇಖಕಿ. ಕುತ್ತೆ ಬಿಲ್ಲಿಯೋಸೆ ಬಚಾನ, ನಾಯಿಗಳನ್ನ, ಬೆಕ್ಕುಗಳನ್ನ ಎಲ್ಲವನ್ನೂ ಸಾಕೊಂಡಿದ್ದಾಳೆ, ಬರೀ ಗಿಲಹರಿ ಮಾತ್ರ ಅಲ್ಲ, ಅಂದ್ರೆ ಪ್ರಾಣಿ ಮೇಲೆ ತುಂಬಾ ಪ್ರೀತಿ. ಅವುಗಳಿಂದ ಬಚಾವ್ ಮಾಡೋದು ಕೂಡ, ರಕ್ಷಣೆ ಮಾಡೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಲೇಖಕಿಗೆ. ಬೆಕ್ಕುಗಳ ಹೇಳಿ ಕೇಳಿ, ಬೆಕ್ಕು ಸಾಕುವಂತಹ ಪ್ರವೃತ್ತಿ ಇದೆಯಲ್ವಾ, ಬೆಕ್ಕು ನಂಬಿಕೆ ರಹಿತ ಪ್ರಾಣಿ. ಅವು ಮನೆಯಲ್ಲಿ ಮೊದಲೊಂದು 2 ದಿವಸ ಚೆನ್ನಾಗಿ ವ್ಯವಹಾರ ಮಾಡಿದ್ರು, 3ನೇ ದಿವಸ ಹಿಡ್ಕೊಂಡು ತಿನ್ನೋದಿಲ್ಲ ಅಂತ ಹೇಳಲಿಕ್ಕೆ ಯಾವುದೂ ಇದಿಲ್ಲ, ಬಂದು ಹಿಡಿದು ತಿಂದು ಬಿಡ್ತವೆ. ಹಕ್ಕಿಗಳನ್ನ ಸಾಕುವವರಂತೂ ತುಂಬಾ ಜಾಗ್ರತೆ ವಹಿಸಬೇಕು ಬೆಕ್ಕುಗಳಿದ್ದಲ್ಲಿ, ಯಾಕಂದ್ರೆ ಬೆಕ್ಕುಗಳು ಅದನ್ನು ಹೋಗಿ ಕೊಂದು ತೆಗೆದು ಬಿಡ್ತವೆ, ನಂಬಲಿಕ್ಕೆ ಆಗೋದಿಲ್ಲ ಬೆಕ್ಕನ್ನು ಯಾವಾಗ್ಲೂ. ಹಾಗಾಗಿ ಅವುಗಳಿಂದ ಬಚಾವ್ ಮಾಡುವಂತದ್ದೇನಿದೆ ತುಂಬಾ ಕಷ್ಟಕರವಾದಂತಹ ಸಮಸ್ಯೆಯೇ ಆಗಿತ್ತು ನನಗೆ. ಮೇರೆ ಕಮರೆ ಸೆ ಬಾಹರ್ ಜಾನೆ ಪರ್ ವಹ ಭಿ खिड़की की खुली जाली की राह बाहर चला जाता. मेरे कमरे से बाहर जाने पर, ನಾನು ಬೆಳಗಿನ ಹೊತ್ತಿನಲ್ಲಿ ಮನೆಯಿಂದ ಹೊರಗಡೆ, ನನ್ನ ರೂಮಿಂದ ಹೊರಗಡೆ ಯಾವಾಗ ಹೊರಡ್ತಾ ಇದ್ನೋ ಆ ಸಂದರ್ಭದಲ್ಲಿ, ನಾನು ಹೊರಟ ತಕ್ಷಣ ಅದು ಏನ್ ಮಾಡ್ತಾ ಇತ್ತು, ಕಿಟಕಿಯಿಂದ ಕುಲಿ ಜಾಲಿ ಕಿ ರಾಹ ಅಂತಂದ್ರೆ ದಾರಿ, ಆ ತೆಗೆದಿರುವಂತಹ ಕುಲಿ ಜಾಲಿ, ಆ ಜಾಲಿಯನ್ನು ತೆಗೆದಿಡ್ತಿದ್ಲಲ್ವಾ, ಆ ಜಾಗದಿಂದ ಬಾಹರ್ ಚಲಾ ಜಾತ, ಹೊರಗಡೆ ಹೋಗ್ತಾ ಇತ್ತು, ಅದು ಹೋಗ್ತಾ ಇತ್ತು, ನಾನು ಈ ಕಡೆ ಹೋಗ್ತಾ ಇದ್ದೆ. और दिन भर ಗಿಲಹರಿಯೋ ಕೆ झुंड का नेता बना. ಇದು ಬಹಳ ಸ್ವಾರಸ್ಯಕರವಾಗಿದೆ. ದಿನ ಭರ್, ಇಡೀ ದಿನ ಏನ್ ಮಾಡ್ತಾ ಇತ್ತು, ಗಿಲಹರಿಯೋಂಕೆ, ಮತ್ತು ಬಹಳಷ್ಟು ಅಳಿಲುಗಳ ಜುಂಡ್ ಅಂತಂದ್ರೆ ಗುಂಪು, ಪಂಗಡ, ಮತ್ತು ಸುಮಾರಷ್ಟು ಗಿಲಹರಿಗಳನ್ನೆಲ್ಲ ಸೇರಿಸಿ ಒಂದು ಟೀಮ್ ಮಾಡಿಕೊಂಡು, ಗುಂಪು ಮಾಡಿಕೊಂಡು, ಉಸ್ ಜುಂಡ್ ಕ ನೇತಾ ಬನ, ದೊಡ್ಡ ಲೀಡರ್ ಇದೆ ಈಗ ಗಿಲ್ಲೋ, ಆ ಗುಂಪಿಗೆ ಲೀಡರ್ ಆಗಿ, ಹರ್ ಡಾಲಿ ಪರ್, ಎಲ್ಲಾ ಒಂದು
ಕೊಂಬೆ, ಡಾಲಿ ಅಂತಂದ್ರೆ ಕೊಂಬೆಗಳು, ಮರದ ಕೊಂಬೆ. डाली पर उछलता कूदता, उछल कूदना, जिगिದ हारता, ಎಲ್ಲ ಕೊಂಬೆಗಳು ಜಿಗಿದ हारता रहता। और ठीक 4 बजे वह खिड़की से बाहर आकर अपने झूले में झूलते रहता, झूलने लगता। ಸರಿಯಾಗಿ ಸಂಜೆ 4 ಗಂಟೆ ಆದ ತಕ್ಷಣ ಏನ್ ಮಾಡ್ತದೆ, ವಾಪಸ್ ಅದೇ ದಾರಿಯಲ್ಲೇ ವಾಪಸ್ ಬಂದು, ಎಲ್ಲಿ ಹೊರಗೋಗಿತ್ತು ಕಿಟಕಿಯಿಂದ, ಅದೇ ಕಿಟಕಿಯಿಂದ ಒಳ ಬಂದು ಭೀತರಾಕ ಅಪನೆ ಝೂಲೆ ಮೇ, ತನ್ನಗೇನು ಮನೆ ಮಾಡಿಕೊಟ್ಟಿದ್ದಾರೆ ಝೂಲ, ಅದರಲ್ಲಿ ಕುಳಿತು ಝೂಲ್ತಾ ರಹತಾ, ಝೂಲ್ನೆ ಲಗ್ತಾ, ಬಂದು ಕುತ್ಕೊಂಡ್ಬಿಡ್ತಾ ಇತ್ತು. ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಹಾಗೆ, ಹೊರಗಡೆ ಇರುವವರು ಹೊರಗಿನ ಸಂಜೆಯ ಅವರಿಗೆ ಅವಕ್ಕೊಂದು ಸಮಯ ಪ್ರಜ್ಞೆ ಇರ್ತದೆ. ಸೂರ್ಯಾಸ್ತದ ವೇಳೆ ಸಾಮಾನ್ಯವಾಗಿ ಬೆಳ್ಳಕ್ಕಿಗಳೆಲ್ಲ ನೋಡಿ, ಸಂಜೆ ಸೂರ್ಯಾಸ್ತ ಆಯ್ತು ಅಷ್ಟೊತ್ತಿಗೆ ಎಲ್ಲವೂ ದೊಡ್ಡ ಪಂಗಡ ಕಟ್ಟಿಕೊಂಡು ಮನೆಗೆ ಎಲ್ಲೋ ಒಂದ್ ಕಡೆ ನಿರ್ದಿಷ್ಟವಾದ ಜಾಗಕ್ಕೆ ಹೋಗಿ ಮುಟ್ಟೋ ಪ್ರಯತ್ನ ಮಾಡ್ತಾ ಇರ್ತವೆ. ಸಂಜೆ ಆದ ತಕ್ಷಣ ಅವೆಲ್ಲವೂ ಅವ್ರವ್ರ ಗೂಡಿಗೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಅವಕ್ಕೆ ಟೈಮು ಬೆಳಕೆ ಟೈಮು. ಆ ತರದಲ್ಲಿ ಇದು 4 ಗಂಟೆ ಸರಿಯಾಗಿ ವಾಪಸ್ ಮನೆಯೊಳಗೆ ಬಂದು ಸೇರ್ಕೊಳ್ತಾ ಇತ್ತು. ಓಕೆ ಮಕ್ಕಳೇ, ಇಲ್ಲಿ ಮೀಟ್ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ಸೇಮ್ ಲಿಂಕ್ಗೆ ಮತ್ತೊಮ್ಮೆ ಜಾಯಿನ್ ಆಗಿ, ಅಲ್ಲಿ ತನಕ ಬೇಗ ಬೇಗ ಬಂದು ಜಾಯಿನ್ ಆಗಿ.